ಟೈಮಿಂದ ಕಾಯ್ತಾ ಇದ್ದೀರಾ? ನನ್ನ ಭಾಷಣೆ ಮತ್ತು ಕೊತ್ತೂರು ಮಂಜನ ಭಾಷಣೆ ಎರಡೇ ಭಾಷಣೆ ಇರುತ್ತೆ. ನನ್ನ ಭಾಷಣ ಆದ್ಮೇಲೆ ನಮ್ಮ ವಾಲಂಟಿಯರ್ಸ್ ದಯವಿಟ್ಟು ಗಮನಿಸಿ, ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ ಸ್ವಲ್ಪ ಈ ಲೈನ್ ಬರಬೇಕು. ನನ್ನ ಭಾಷಣ ಆದ್ಮೇಲೆ ಸ್ಯಾರೀಸ್ ಎಲ್ಲ ಈ ಲೈನ್ ತಗೊಬನ್ನಿ. ಸ್ಯಾರೀಸ್ ಎಲ್ಲ ನನ್ನ ಭಾಷಣ ಆದ್ಮೇಲೆ ಈ ಲೈನ್ ತಗೊಬನ್ನಿ. ಕಟ್ಟ ಕಡೆ ಮಹಿಳೆಯವ್ರಿಗೂ ಬರುವವರೆಗೂ ದಯವಿಟ್ಟು ಯಾರು ಎದ್ದೇಳಬಾರ್ದು. ನಾವು ಫೋನಲ್ಲಿ ಇದು ಮೈಕಲ್ ಅನೌನ್ಸ್ ಮಾಡಿದ ಮೇಲೆ ಮಾತ್ರ ತಾವು ಎದ್ದೇಳಬೇಕು, ಅಲ್ಲಿವರೆಗೂ ಕೂತ್ಕೋಬೇಕು. 10-15 ನಿಮಿಷದಲ್ಲಿ ಕಾರ್ಯಕ್ರಮವನ್ನು ಮುಗಿಸ್ತೀವಿ. ನಂದು ಮತ್ತು ಕೊತ್ತೂರು ಮಂಜನ ಭಾಷಣ ಮಾತ್ರ ಇರುತ್ತೆ. ದಯವಿಟ್ಟು ಸಾವಧಾನವಾಗಿ ಕೂತ್ಕೋಬೇಕು. ವೇದಿಕೆ ಮೇಲೆ ಇರುವಂತ ಎಲ್ಲ ಗಣ್ಯರೇ ಮತ್ತು ವೇದಿಕೆ ಮುಂಭಾಗದಲ್ಲಿರುವಂತ ನನ್ನ ಅಕ್ಕ ತಂಗಿಯರೇ, ತಾಯಿಯಂದ್ರೆ, ನಾನು 2012ರಿಂದ ಸಮಾಜ ಸೇವೆಯನ್ನು ಮಾಡ್ಕೊಂಡು ಬರ್ತಿದ್ದೆ. ನನಗೆ ಒಂದು ಅಪಘಾತ ಆಗಿದ್ದಕ್ಕೋಸ್ಕರ ನಾನು ಬಿಟ್ಬಿಟ್ಟೆ. ನಾನು 2023ರಲ್ಲಿ ಅನ್ಎಕ್ಸ್ಪೆಕ್ಟ್ ಆಗಿ ನಾನು ಈ ರಾಜಕೀಯಕ್ಕೆ ಬಂದೆ. 20ನೇ ತಾರೀಕು ನಾಮಿನೇಷನ್, 19ನೇ ತಾರೀಕು ಕೂಡ ನಾನು ಕ್ಯಾಂಡಿಡೇಟ್ ಆಗ್ತೀನಿ ಅಂತ ನನಗೆ ಗೊತ್ತಿಲ್ಲ. ಆದ್ರೆ ಈ ಮುಳುಬಾಗಿಲಿನಲ್ಲಿ ಇರುವಂತ ಎಲ್ಲಾ ಮುಖಂಡರು ನನಗೆ ಗೊತ್ತಿಲ್ಲದೆ ಪರೋಕ್ಷವಾಗಿ ಮತ್ತು ಪ್ರತ್ಯಕ್ಷವಾಗಿ ಎಲ್ಲರೂ ಅವರು ಮಾತಾಡಿಕೊಂಡು ನನ್ನ ಹೆಸರನ್ನ ಕೊತ್ತೂರು ಮಂಜನಾಗೆ ಸೂಚಿಸಿದರೆ ಅವ್ರಿಗೆ ಮೊಟ್ಟ ಮೊದಲನೇದಾಗಿ ನಮ್ಮ ಎಲ್ಲಾ ಲೀಡರ್ಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಮಂಜನ ಕೂಡ ಅಷ್ಟೇ. ನಾವು ಯಾವತ್ತೂ ಈ ರಾಜಕೀಯದ ಬಗ್ಗೆ ಯಾವತ್ತೂ ಮಾತಾಡ್ಕೊಂಡಿರ್ಲಿಲ್ಲ. ಏಕಾಏಕಿ ನನ್ನ ಮೇಲೆ ಅಭಿಮಾನ ಇಟ್ಟು ನಮ್ಮ ಲೀಡರ್ ಹೇಳಿದ ಮಾತೆಲ್ಲ ಕೇಳಿ ನನಗೆ ಟಿಕೆಟ್ ಕೊಡಿಸಿದ್ದಕ್ಕೆ ಅವ್ರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಅವರ ಮಾತನ್ನು ಯಾವತ್ತೂ ನಾನು ಮೀರಿ ಹೋಗುವುದಿಲ್ಲ. ಅವರು ನನ್ನ ಮೇಲೆ ಇಟ್ಕೊಂಡಿರುವ ವಿಶ್ವಾಸವನ್ನು ಉಳಿಸುತ್ತೀನಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಮಾತು ಕೊಡ್ತಾ ಇದ್ದೀನಿ. ಅದೇ ರೀತಿ ನನಗೆ 2023ರಲ್ಲಿ ಸುಮಾರು 70,000 ಮತಗಳನ್ನು ನೀವು ನೀಡಿದ್ದೀರಾ. ಅದಕ್ಕೆ ನಿಮಗೆ ಮೊಟ್ಟ ಮೊದಲನೇದಾಗಿ ನಾನು ಕೃತಜ್ಞತೆಗಳನ್ನು ತಿಳಿಸ್ತಾ ಇದ್ದೀನಿ. ಇವತ್ತು ನಾವು ಹೆಬ್ಬನಿ ಮತ್ತು ಮುಷ್ಟೂರು ಗ್ರಾಮ ಪಂಚಾಯಿತಿಯ ನನ್ನ ಅಕ್ಕ ತಂಗಿಯರಿಗೆ ಮತ್ತು ತಾಯಿಯಂದರಿಗೆ ದೀರ್ಘ ಸುಮಂಗಲಿ ಭವ ಅನ್ನುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಈ ವೆಂಕಟರಮಣ ಸ್ವಾಮಿ ಸನ್ನಿಧಿಯಲ್ಲಿ ಚಾಲನೆ ಮಾಡಲು ನಾವು ಮಂಜನನ್ನ ಕರೆದಿದ್ದು, ಮಂಜನ ಮುಖಾಂತರ ಇವತ್ತು ಚಾಲನೆ ಮಾಡ್ತಾ ಇದ್ದೀವಿ. ನಮ್ಮ ಭಾರತ ಸಂಸ್ಕೃತಿಯಲ್ಲಿ ಹೆಣ್ಣು ಮಕ್ಕಳಿಗೆ ವಿಶೇಷ ಗೌರವ ಇದೆ. ಮಹಿಳೆ ನಮ್ಮ ಸಮಾಜದ ಶಕ್ತಿ ಮತ್ತು ನಮ್ಮ ಕುಟುಂಬದ ಕಣ್ಣು ಕೂಡ ಹಾಗೆ. ಮಹಿಳೆಯರಿಗೆ ಎಲ್ಲಿ ಗೌರವಿಸುತ್ತವೋ ಅಲ್ಲಿ ದೇವರು ನೆಲೆಸುತ್ತಾರೆ ಅಂತ ಹೇಳ್ಬಿಟ್ಟು ಎಲ್ಲರೂ ಹೇಳ್ತಾರೆ. ಸಮಾಜ ಮತ್ತು ರಾಷ್ಟ್ರ ನಿರ್ಮಾಣದಲ್ಲಿ ಮಹಿಳೆಯರ ಪಾತ್ರ ಮುಖ್ಯವಾಗಿರುತ್ತೆ. ಅಂದ್ರೆ ಉದಾಹರಣೆಗೆ ನಾವು ಗಡಿ ಕಾಯುವ ಕೆಲಸದಿಂದ ಹಿಡಿದು ನಮ್ಮ ಕುಟುಂಬವನ್ನು ಕೆಲಸಗಳನ್ನು ನಿರ್ವಹಿಸುವವರೆಗೂ ನಮ್ಮ ಹೆಣ್ಣು ಮಕ್ಕಳ ಕೆಲಸ ತುಂಬಾ ಮುಖ್ಯವಾಗಿರುತ್ತೆ. ಗಡಿ ಕೆಲಸ, ಕಾಯುವ ಕೆಲಸ ನೀವು ಕಣ್ಣಿಂದ ನೋಡಿದಿರ. ಒಂದು ವಾರದ ಹಿಂದೆ ನಾವು ಸಿಂಧೂರ ಆಪರೇಷನ್ ಸಿಂಧೂರ ಅಂತ ಮಾಡಿದ್ದು 2 ಹೆಣ್ಣು ಮಕ್ಕಳನ್ನು ಮೊದಲು ಕಲಿಸಿತ್ತು. ನಿಮ್ಗೆಲ್ಲ ಗೊತ್ತೇ ಇದೆ. ಹೆಣ್ಣು ಮಕ್ಕಳು ಯಾವುದರಲ್ಲಿ ಕೂಡ ಕಡಿಮೆ ಇಲ್ಲ. ಸ್ವತಂತ್ರ ಸಂಗ್ರಾಮದಲ್ಲಿ ಕೂಡ ಅಷ್ಟೇ. ಈ ನಮ್ಮ ಭಾರತ ದೇಶಕ್ಕೆ ಸ್ವತಂತ್ರ ಬರಬೇಕಾದ್ರೆ ಪುರುಷರಿಂದಲೇ ಸ್ವತಂತ್ರ ಬರಲಿಲ್ಲ. ಹೆಣ್ಣು ಮಕ್ಕಳು ಕೂಡ ಸ್ವತಂತ್ರ ಸಂಗ್ರಾಮದಲ್ಲಿ ಭಾಗವಹಿಸಿದ್ರು. ಕಿತ್ತೂರು ರಾಣಿ ಚೆನ್ನಮ್ಮ ಆಗಲಿ, ಕೆಳದಿ ರಾಣಿ ಮಲ್ಲಮ್ಮ ಆಗಲಿ, ಬೆಳವಾಡಿ ಮಲ್ಲಮ್ಮ ಆಗಲಿ, ಝಾನ್ಸಿ ರಾಣಿ ಆಗಲಿ, ಇನ್ನೂ ಅನೇಕ ಮಹಿಳೆಯರು ನಮ್ಮ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಕೂಡ ಪಾಲ್ಗೊಂಡಿದ್ರು.
ಮಹಿಳೆಯರನ್ನು ಸರಸ್ವತಿಯಾಗಿ ಮತ್ತು ಲಕ್ಷ್ಮಿ ಸಂಪತ್ತನ್ನು ಲಕ್ಷ್ಮಿಯ ಕೂಡ ನಾವು ಆರಾಧನೆ ಮಾಡ್ತೀವಿ ನೋಡಿ. ಎಲ್ಲಾನು ಕೂಡ ಮಹಿಳೆಯ ಹೆಸರೇ. ಹಾಗೆ ನಮಗೆ ಶಕ್ತಿ ಕೊಡೋದು ಕೂಡ ನಮಗೆ ದುರ್ಗೆ. ಇಡೀ ಪ್ರಪಂಚದಲ್ಲಿ ನಾವು ಎಲ್ಲಿ ಕೂಡ ಇಲ್ಲದೆ ಅಂತ ನಮ್ಮ ಭಾರತದಲ್ಲಿ ಹೆಣ್ಣು ಮಕ್ಕಳಿಗೆ ಗೌರವ ಕೊಡ್ತೀವಿ. ಅದೇ ರೀತಿ ಮಹಿಳೆಯರ ಸಾಧನೆ ಆಟೋ ಇಂದ ಹಿಡ್ಕೊಂಡು ಇವತ್ತು ಪೈಲಟ್ ಓಡಿಸೋವರೆಗೂ ಇದ್ದಾರೆ, ವಿಮಾನ ಓಡಿಸೋವರೆಗೂ ಪೈಲಟ್ಗಳಿದ್ದಾರೆ. ಹೆಣ್ಣು ಮಕ್ಕಳಲ್ಲಿ ಯಾವುದು ಕಡಿಮೆ ಇಲ್ಲ. ಒಂದು ಸಮಾಜವನ್ನು ನಿರ್ಮಿಸಬೇಕಾದ್ರೆ ಒಂದು ಅಕ್ಕಿ ಮೇಳಕ್ಕೆ ಏರ್ಬೇಕಾದ್ರೆ ಒಂದೇ ರೆಕ್ಕಲ್ಲಿ ಮೇಳಕ್ಕೆ ಏರಕ್ಕಾಗಲ್ಲ. ಅದೇ ರೀತಿ ಪುರುಷರ ಜೊತೆಗೆ ಮಹಿಳೆಯರು ಕೂಡ ಸಪೋರ್ಟ್ ಮಾಡಿದ್ರೆ ಮಾತ್ರ ಈ ದೇಶ ಉದ್ಧಾರ ಆಗುತ್ತೆ, ಒಳ್ಳೆಯ ಸಮಾಜವನ್ನು ನಿರ್ಮಿಸಬಹುದು. ಪುರಾಣಗಳಲ್ಲಿ ಹೇಳ್ತಾರೆ 10 ಆಚಾರ್ಯರಿಗೆ ಉಪಾಧ್ಯಾಯರು ಸಮ, 100 ಉಪಾಧ್ಯಾಯರಿಗೆ ಒಂದು ತಂದೆ ಸಮ, 100,000 ತಂದೆಯರಿಗೆ ಒಂದು ತಾಯಿ ಸಮ ಅಂತ. 1000 ತಂದೆಯರಿಗೆ ಒಂದು ತಾಯಿ ಸಮ ಅಂದ್ರೆ ಪುರಾಣಗಳಲ್ಲಿ ಮಹಿಳೆಯರನ್ನು ಎತ್ತಿ ಹಿಡಿಯಲಾಗಿದೆ.